ಯೂನಿವರ್ಸಲ್ ಕಂಟೆಂಟ್ ಸರ್, ವಿ ಜಸ್ಟ್ ಲುಕ್ ಅಟ್ ಇಟ್ ಆಸ್ ಅ ಕಂಟೆಂಟ್. ಈಗ ನೀವು ಎಂತೆಂಥ ಸಿನಿಮಾ ನಮ್ಮದು, ಇವಾಗ ಫಾರ್ ಎಕ್ಸಾಂಪಲ್ ನನಗೆ ನಮ್ಮ ಸಹೋದರ ನಮ್ಮ ಗೆಳೆಯನೇ ಮಾಡಿದಂಥ ಒಂದು ಸಿನಿಮಾ ಕಾಂತಾರ ಸರ್, ನ್ಯಾಷನಲ್ ಕಂಟೆಂಟ್ ಅಂತ ಹೆಂಗೆ ಹೇಳ್ತೀರಿ ಸರ್? ಅದು ಇಟ್ ಈಸ್ ಅ ಕಂಟೆಂಟ್, ಇಟ್ಸ್ ಅ ಬ್ಯೂಟಿಫುಲ್ ಕಂಟೆಂಟ್ ಅಷ್ಟೇ. ಅದು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು, ತೊಗೊಂಡೋದ್ರು. ಕರೆಕ್ಟ್, ಇಟ್ ಈಸ್ ದೇರ್ ಲೈಕ್ ದಟ್. ಇಲ್ಲಿ ನಾವು ಒಂದು ಸಲ ನಮ್ಮ ಸಿನಿಮಾ ಮಾಡಿ ಎಂಟೈರ್ ಇಂಡಿಯಾದಲ್ಲಿ ಒಂದು ಹೆಸರಾಗಿದೆ, ಮಾಡುತ್ತೆ, ಒಂದು ಬಿಸ್ನೆಸ್ ಇದೆ ಅಂದಾಗ ಆಟೋಮೆಟಿಕ್ಲಿ ನಿಮ್ಗೆ ಇಷ್ಟ ಇದೆಯಲ್ಲೋ ಎಲ್ಲ ಕಡೆ ರಿಲೀಸ್ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಅನ್ ಎಫರ್ಟ್. ಪ್ಯಾನ್ ಇಂಡಿಯಾ ಅನ್ನೋದು ಇವತ್ತೊಂದು ಎಫರ್ಟ್ ಅಲ್ಲ ಸರ್, ಇಟ್ ಈಸ್ ಅ ಮಾರ್ಕೆಟ್ ವಿಚ್ ಇಸ್ ಪ್ರಾಬಬ್ಲಿ ಮಾರ್ಕೆಟ್ ಇಟ್ ಸೆಲ್ಫ್ ಹಸ್ ಗಿಫ್ಟೆಡ್ ಅಸ್. ಸೊ ವಿ ಮೇಕ್ ಇವಾಗ ಒಂದು ಬಡ್ಜೆಟ್ ಮಾಡಿ ಸಿನಿಮಾ ಮಾಡೋದು, ಅದೆಲ್ಲದು ನಮ್ಗೆ ಹೆಲ್ಪ್ ಆಗುತ್ತಲ್ಲ, ಇಸ್ಂಟ್ ಇಟ್? ದಟ್ಸ್ ಆಲ್ ಇಟ್ ಇಸ್. ಸುದೀಪ್ ಸರ್, ಮ್ಯಾಕ್ಸ್ ಆ ಟೆಕ್ಸ್ಟ್ ಅಲ್ಲಿ ಮಧ್ಯದಲ್ಲಿ ಸ್ಕಲ್ ಇದೆ, ತಲೆಬುರುಡೆ, ಯಾರದು, ಏನ್ ಹೇಳಕ್ ಹೊರಟಿದೆ ಅಂತ? ಏನ್ ಹೇಳುತ್ತಮ್ಮ ಸ್ಕಲ್ಲು? ಈಗ ಕರೆಂಟ್ ಟ್ರಾನ್ಸ್ಫಾರ್ಮರ್ ಮುಂದೆನೂ ಹಾಕಿರ್ತಾರೆ, ಏನ್ ಹೇಳುತ್ತೆ ನೋಡೋಣ ಅಂತ ಮುಡ್ತೀರ ಅವಿಗೆ? ಕರೆಂಟ್ ಅಷ್ಟೇ, ಅದೊಂದು ಹೈ ವೋಲ್ಟೇಜ್. ಅದು ಮ್ಯಾಕ್ಸ್ ಅಂದ್ರೆ ಒಂದು ಹೈ ವೋಲ್ಟೇಜ್. ಇವತ್ತವರೆಗೂ ಆ ಟ್ರಾನ್ಸ್ಫಾರ್ಮರ್ ಮುಂದೆ ಆ ಸ್ಕಲ್ ಇರುತ್ತೆ, ಯಾರು ಮುಟ್ಟೋಳಕ್ ಹೋಗಲ್ಲ. ಇಟ್ಸ್ ಅ ಸಿಂಬಲ್ ದಟ್ ಇಟ್ ಇಸ್ ಡೇಂಜರಸ್. ಸಿಂಪಲ್. ಇನ್ನೊಂದು ಹೇಳ್ತೀನಿ, ಸ್ಕಲ್ ಏನ್ ಹೇಳುತ್ತೆ ಅಂತ ಕೇಳೋಕೆ ಹೋಗ್ಬೇಡ, ಹೇಳಿದ ದಿನ ಓಡೋಗ್ಬಿಡ್ತೀರಾ ಎದ್ರಿ. ಇಮ್ಯಾಜಿನ್ ಒಂದು ರೂಮಲ್ಲಿ ಹೋಗೋ ಸ್ಕಲ್ ಇರುತ್ತೆ, ಸಡನ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿ. ಸುದೀಪ್ ಸರ್, ಸುನಿಲ್. ಹಾಯ್ ಸುನಿಲ್. ಹಾಯ್ ಸರ್. ನಿಮ್ಮ ಹಿಂದೆ ನಂಗೆ ಶಾರದಾ ಕಾಣ್ತಾ ಇದೆ ಅಮ್ಮ, ಶಾರದೆ ಕಾಣ್ತಾ ಇದೆ ನಿಮ್ಮಿಂದ. ಹೇಳಿ ಸರ್, ಈ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ನಿಮ್ಗೆ ಹೆಚ್ಚು ಖುಷಿ ಕೊಟ್ಟಿದ್ದ ಸೀನ್ ಯಾವುದು? ಮತ್ತು ನೀವು ಸಿನಿಮಾ ನೋಡಿರ್ತೀರ, ಇವಾಗ ಸಿನಿಮಾ ನೋಡಾದ್ಮೇಲೆ ನಿಮಗೆ ಇಷ್ಟಪಟ್ಟಿದ್ದ ಸೀನ್ ಯಾವುದು? ಐ ಡೋಂಟ್ ನೋ ಸರ್, ನನಗೆ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಸೀನ್ ದಟ್ ಹ್ಯಾಪಿನೆಸ್ ಅಂತ ಹೇಳಕ್ಕಲ್ಲ. ಐ ಥಿಂಕ್ ಆನ್ ದ ಹೋಲ್ ದ ಸ್ಕ್ರಿಪ್ಟ್ ನನಗೆ ಪ್ರತಿ ಸೀನಲ್ಲೂ ನನಗೆ ಬಹಳ ಚಿಕ್ಕ ಡೀಟೇಲ್ಸ್ ಬರೆದಿದ್ದಾರೆ. ಬಿಕಾಸ್ ಎವ್ರಿ ಸೀನ್ ಇಸ್ ಅ ಸ್ಟೋರಿ. ಅಲ್ಲಿ ಯಾವುದು ಫಿಲ್ಲರ್ ಅಂತ ಯಾವುದು ಇಲ್ಲ. ಸೊ ಬಿಗಿನಿಂಗ್ ಹಿಡಿದು ಟೇಕ್, ಐ ಥಿಂಕ್ ಇಫ್ ಯು ಆಸ್ಕ್ ಮೀ ದ್ಯಾಟ್ ವೇ, ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಸ್ಪೀಡ್ ಆಫ್ ದ ಸಿನಿಮಾ, ದ ಸ್ಕ್ರೀನ್ ಪ್ಲೇ. ಅದು ನಂಗೆ ತುಂಬ ಇಷ್ಟ ಆಗಿದೆ ಸಿನಿಮಾದಲ್ಲಿ. ಐ ಥಿಂಕ್ ಅದೊಂದು ಮೊಮೆಂಟಮ್ ಇದೆ, ಎಲ್ಲೂ ಡ್ರಾಪ್ ಇಲ್ಲ, ಎಲ್ಲೂ ಅನ್ವಾಂಟೆಡ್ ಸೀನ್ಸ್ ಇಲ್ಲ, ಎಲ್ಲೂ ಕಾಮಿಡಿಗಂತ ತುರ್ಕಿಲ್ಲ. ಪಟ 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 ಹೋಗುತ್ತೆ. ಹಾಗಂತ ಸಾಂಗ್ಸ್ ಇಲ್ವಾ, ಇದೆ, ಅಲ್ಲಿ ಇಲ್ಲಿ ಬರುತ್ತೆ, ಬಟ್ ಅಗೇನ್ ಫ್ಲೋಲೇ ಬರುತ್ತೆ. ಅದು ಯಾವುದೂ ಹೊರಗಡೆ ಹೋಗಿ ಬರೋಲ್ಲ ಸಿನಿಮಾದಿಂದ. ಸೊ ಐ ಥಿಂಕ್ ಎಲ್ಲಿವರೆಗೆ ನಾವು ವಿಷಯದಲ್ಲೇ ಇದ್ದೀವಲ್ಲ ಸುನಿಲ್, ಐ ಥಿಂಕ್ ದಟ್ ಇಸ್ ವಾಟ್ ಐ ವಾಸ್ ಸೂಪರ್ ಇಂಪ್ರೆಸಿವ್ ಟು ಮೀ. ಐ ಥಿಂಕ್ ಅಜನೀಶ್ ಮೊನ್ನೆ ಫೋನ್ ಮಾಡಿ ಈ ಸೆಡ್ ದ ಸ್ಪೀಡ್, ದ ಮೊಮೆಂಟಮ್ ಸರ್, ನನಗೆ ತುಂಬ ಖುಷಿ ಕೊಡ್ತದೆ ಸಿನಿಮಾ ಅಂದ್ಬಿಟ್ಟು. ಐ ಥಿಂಕ್ ದಟ್ ವೇ ಇಟ್ಸ್ ಮೋರ್ ಚಾಲೆಂಜಿಂಗ್ ಟು ಹಿಮ್, ಆ ಸ್ಪೀಡಿಂದ. ಆ್ಯಂಡ್ ಎಲ್ಲದೂ ಟಾಪಿಕ್ ಒಳಗಿದ್ದೀವಿ. ಪ್ರತಿ ಕ್ಯಾರೆಕ್ಟರ್ ಹೇಳಿದ್ನಲ್ಲ, ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಅದು. ಐ ಥಿಂಕ್ ದಟ್ಸ್ ವಾಟ್ ಈಸ್ ಪ್ರಾಬಬ್ಲಿ ನೀವು ಕೇಳೋಕೆ, ದಟ್ ಇಸ್ ವಾಟ್ ಐ ಲೈಕ್ ಅಬೌಟ್ ದ ಫಿಲ್ಮ್. ನಿಮ್ಮ ಕಂಫರ್ಟ್ ಝೋನ್ ದಾಟಿ ಮಾಡಿದಂಥ ಸೀನ್ ಯಾವ್ದಾರು ಇತ್ತಾ? ಗೊತ್ತಾಗಿಲ್ಲ. ಕಂಫರ್ಟ್ ಝೋನ್, ನಿಮ್ಮ ಕಂಫರ್ಟ್ ಝೋನ್ ಬಿಟ್ಟು ನೀವು ಕಂಫರ್ಟ್ ಝೋನಿಂದ ಆಚೆ ಬಂದು ನೀವು ಪುಷ್ ಮಾಡಿ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಮಾಡಿದಂಥ ಸೀನ್ ಯಾವ್ದಾದ್ರು ಇತ್ತಾ? ಯಾವ್ದಾರು ಇದೆಯಾ ಅಂತನ? ಇಲ್ವಲ್ಲ. ನಾನು ಯಾರೊಟ್ಟಿಗೆ ಕಂಫರ್ಟೇಬಲ್ ಇರೋಲ್ಲ ಅವರೊಟ್ಟಿಗೆ ಇರೋಲ್ಲ, ಸಿನಿಮಾದೊಟ್ಟಿಗೆ ಆಗಿರ್ತೀನಿ ನಾನು. ಮ್ಯಾಕ್ಸ್ ಓನ್ಲಿ. ಮ್ಯಾಕ್ಸ್ ವೆರಿ ಕಂಫರ್ಟಬಲ್ ಸರ್. ಬೆಳಗ್ಗೆ ಆದರೆ ಕೆಲಸ ಮಾಡ್ತಾ ಇದ್ವಿ, ರಾತ್ರಿ ಆದರೆ ಕೆಲಸ ಮಾಡ್ತಾ ಇದ್ವಿ. ಲಾಸ್ಟ್ 2 ಕ್ವೆಶ್ಚನ್ಸ್ ಸರ್, ಆಗಿರೋದ್ರಿಂದ ಸಹಜವಾಗಿ ನಿಮ್ಮ ಅಭಿಮಾನಿಗಳು ನಿಮ್ಮ ಸ್ಟೈಲ್ ಆಗಲಿ, ನಿಮ್ಮ ಪಾತ್ರಗಳನ್ನಾಗಲಿ, ಅದನ್ನೆಲ್ಲವನ್ನೂ ಕೂಡ ಅನುಸರಿಸ್ತಾರೆ. ಬಟ್ ಈ ಸಿನಿಮಾದಲ್ಲಿ ಒಂದು ಪೊಲೀಸ್ ಆಫೀಸರ್ ಗೆಟಪ್ ಬರುತ್ತೆ ಸರ್. ಸದ್ಯಕ್ಕೆ ಸಮಾಜದಲ್ಲಿ ನಡೆಯುವಂತಹ ಒಂದಿಷ್ಟು ಆ್ಯಕ್ಟಿವಿಟೀಸ್ಗೆ ನಿಮ್ಮ ಪಾತ್ರ ಹೇಗೆ ಸರ್? ಅದು ಏನಾದ್ರು ಇನ್ಸ್ಪಿರೇಷನ್ ಆಗ್ಬೋದಾ, ಅಥವಾ ಆ ಚೇಂಜಸ್ ತಂದು ಕೊಡ್ಬೋದಾ ಪಾತ್ರಗಳು ಅನ್ನುವಂಥದ್ದು ಸರ್? ಸಾರಿ, ನಾನು ನಿಮ್ಮ ಪ್ರಶ್ನೆ ಅರ್ಥ ಆಗಲಿಲ್ಲ ಸರ್. ಪ್ರಶ್ನೆ ಏನಂತಂದರೆ, ಸಮಾಜದಲ್ಲಿ ಸುಮಾರು ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ ಸರ್. ನಿಮ್ಮ ಪಾತ್ರಗಳನ್ನು ನೋಡಿ ಅಭಿಮಾನಿಗಳನ್ನು ಆರಾಧಿಸ್ತಿರ್ತಾರೆ, ಅನುಸರಿಸ್ತಿರ್ತಾರೆ. ಸಹಜವಾಗಿ ಪ್ರತಿ ಪಾತ್ರ ಕೂಡ ಒಂದೊಂದು ರೀತಿಯಲ್ಲಿ ಇನ್ಸ್ಪಿರೇಷನ್ ಆಗುತ್ತೆ ಸರ್. ಏನಾದರೂ ಒಂದು ಕಥೆಯ ಜೊತೆಗೆ ಆ ಪಾತ್ರ ಮೆಸೇಜ್ ಕೊಡ್ತಾ ಇರುತ್ತೆ ಸರ್. ಹಾಗೆ ಈ ಪೊಲೀಸ್ ಆಫೀಸರ್ ಗೆಟಪ್ ಸರ್ ಯಾವ ರೀತಿ ಒಂದು ಮೆಸೇಜ್ ಕೊಡ್ಬೋದು ಅನ್ನೋಂಥದ್ದು ಸರ್? ಸರ್, ಆ್ಯಕ್ಚುಲಿ ನಾನು ಕೆಂಪೇಗೌಡ ಅಂತ ಸಿನಿಮಾ ಮಾಡಿದಾಗಲೂ ಕೂಡ ನೀವು ಪ್ರಶ್ನೆ ಕೇಳಿದಾಗ ನನ್ನ ಉತ್ತರ ಕೇಳಬೇಕು ತಾನೆ. ನೀವು ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ರೆ ಗೆಟಪ್ ಅನ್ನೋದೇನಿದೆ ಸರ್, ಅದು ನಾನು ಇನ್ಸ್ಪೈರ್ ಆಗಲಿ ಅಂತ ಮಾಡೋದಲ್ಲ, ಕ್ಯಾರೆಕ್ಟರ್ ತಕ್ಕಂತೆ ಮಾಡ್ತೀನಿ. ಅದು ಇನ್ಸ್ಪೈರ್ ಆಗಿ ಎಷ್ಟೋ ಜನ ಮೀಸೆ ಬಿಟ್ಟಿದ್ದುಂಟು ಕೆಂಪೇಗೌಡ ಅದು. ಸೊ ಐ ಡೋಂಟ್ ಡೂ ಫಿಲ್ಮ್ಸ್ ಟು ಜಸ್ಟ್ ಕೀಪಿಂಗ್ ದಟ್ ಅವ್ರು ತಲೆಯಲ್ಲಿ ಹಿಡ್ಕೊಂಡು ಇದೆಲ್ಲ ಇನ್ಸ್ಪೈರ್ ಆಗುತ್ತೆ ಅಂದ್ಕೊಂಡು ಮಾಡಲ್ಲ. ನಾನು ಮಾಡೋದೇ ಇನ್ಸ್ಪೈರ್ ಆಗಿ ಆ ಸಿನಿಮಾನ. ಸೊ ನನಗೇನೋ ಒಂದು ಇನ್ಸ್ಪಿರೇಷನ್ ಬೇಕಲ್ಲ. ಸೊ ನಾನು ಇನ್ನೊಂದು ಎಲ್ಲಿ ಕೊಡೋಕ್ಕಾಗತ್ತೆ ಮಾಡೋಕ್ಕಲ್ಲ. ನಾವು
ಸಿನಿಮಾವನ್ನು ಭಾಳ ಬದುಕೋ ರೀತಿಯಲ್ಲಿ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆದರೆ ವೆರಿ ಹ್ಯಾಪಿ ಅಬೌಟ್ ಇಟ್ ಸರ್. ಬಟ್ ಡೆಫಿನೆಟ್ಲಿ ನಾನು ಯಾವತ್ತೂ ಸಿನಿಮಾನ ಒಂದು ರಾಂಗ್ ಮೆಸೇಜ್ ಕೊಡೋದಕ್ಕೆ ಅಥವಾ ರಾಂಗ್ಲಿ ಜನನ ಸೊಸೈಟಿನ ಇನ್ಸ್ಪೈರ್ ಮಾಡೋದಕ್ಕೆ ಯಾವತ್ತೂ ಮಾಡಿಲ್ಲ ಸರ್. ನನ್ನ ಪರ್ಸನಲ್ ಲೈಫಲ್ಲೇ ಆ ಥರ ಇಲ್ಲ, ಸಿನಿಮಾ ಯಾಕೆ ಮಾಡಲಿ ನಾನು. ದಾದಾ, ಈ ಸಿನಿಮಾದಲ್ಲಿ ನಿಮ್ಮ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಹೇಳೋದಾದ್ರೆ ತುಂಬ ಎಫರ್ಟ್ ಹಾಕಿ ಬಾಡಿನ ತುಂಬ ಟೋಂಡ್ ಮಾಡಿದ್ರಿ ಈ ಸಿನಿಮಾಗೋಸ್ಕರ. ಅದು ಯಾಕೆ ಅಂತ ತಿಳ್ಕೊಬೋದಾ ಅಂತ? ಯಾಕಂದ್ರೆ ನಾವು ನೋಡ್ತಿದ್ವಿ ಒಂದಷ್ಟು ಪೋಸ್ಟರ್ಸ್ ಎಲ್ಲ ಆಗ್ತಿದ್ವಿ. ಸುಮ್ಮನೆ ಯೋಚನೆ ಮಾಡಿ, ಹೊಟ್ಟೆ ಗಿಟ್ಟೆ ಬಿಡ್ಕೊಂಡು ಬಂದು ಡ್ಯಾನ್ಸ್ ಮಾಡ್ತಾ ಇದ್ರೆ ಹೆಂಗಿರೋದು ಸ್ಲೋ ಮೋಷನ್ ಶಾಟ್ ಹೊಟ್ಟೆ ಬಿಡ್ತದೆ. ಐ ಥಿಂಕ್ ನಾನು ಫಿಸಿಕಲಿ ಫಿಟ್ ಆಗಿರೋದು ನಾಟ್ ಫಾರ್ ದ ಫಿಲ್ಮ್ಸ್. ಐ ಥಿಂಕ್ ಪೈಲ್ವಾನ್ ಇಸ್ ದ ಓನ್ಲಿ ಫಿಲ್ಮ್ ನಾನು ಫಿಸಿಕಲಿ ಫಿಟ್ ಆಗಬೇಕಾಗಿದ್ದು. ಆಮೇಲೆ ವಿಕ್ರಾಂತ್ ರೋಣ ಹಿಂದೆ ಬಿಕ್ಕಿದೆಲ್ಲ ಬಂದು ಇಟ್ ಇಸ್ ಜಸ್ಟ್ ಪ್ರಾಬಬಲ್. ನನಗೆ ಇವಾಗ ನಿಮ್ಮ ಮುಂದೆ ಕೂತಿದ್ದಾರೆ, ಪ್ರದೀಪ್ ಇದ್ದಾರೆ ಇಲ್ಲಿ, ನನ್ನ ಅಕ್ಕಪಕ್ಕ ಕೆಲವು ಸ್ನೇಹಿತರು, ನನ್ನ ಸಹೋದರ, ಎಲ್ಲ ನನ್ನ ಬ್ರದರ್ಸ್ ಇವರು, ಅವರು ತುಂಬ ವರ್ಕೌಟ್ ಮಾಡ್ತಾರೆ. ಎಲ್ಲ ನನ್ನ ಅಕ್ಕಪಕ್ಕ ಇರೋರು ಎಲ್ಲರೂ ಮಾಡ್ತಾ ಇರ್ತಾರೆ ಸರ್. ಇಟ್ ಇನ್ಸ್ಪೈರ್ಸ್ ಮೀ ಆಲ್ಸೋ ಟು ಸ್ಟೇ ಫಿಟ್. ಆ್ಯಂಡ್ ಐ ಥಿಂಕ್ ವೈ ಶುಡ್ ಯು ನೆಗೋಷಿಯೇಟ್, ಯು ಹ್ಯಾವ್ ಟು ಸ್ಟೇ ಫಿಟ್. ನನಗೆ ಪರ್ಸ್ನಲಿ ಅದು ಪೈಲ್ವಾನ್ ಆದಮೇಲೆ ಒಂಥರ ಆಗಿಬಿಟ್ಟಿದೆ ಅದು. ನನಗೆ ಐ ಕಾಂಟ್ ಇವಾಗ ನಾವು ತಿನ್ನೋದಾಗಲಿ ಇನ್ನೋದಾಗಲಿ ಮಾಡೋದಾಗಲಿ ಇರೋ ಲೈಫ್ ಸ್ಟೈಲ್ ಆಗಲಿ ತುಂಬ ಚೇಂಜಸ್ ಬರುತ್ತೆ, ಅದು ಆಟೋಮ್ಯಾಟಿಕ್ ಬಂದ್ಬಿಡುತ್ತೆ. ಆ್ಯಂಡ್ ಸ್ಕ್ರೀನ್ ಮೇಲೆ ನಿಮ್ಮನ್ನು ನೀವು ಆ ಥರ ನೋಡ್ಕೊಳ್ಳೋದಕ್ಕೆ ನಮಗೆ ಫಸ್ಟ್ ಖುಷಿ ಆಗುತ್ತಲ್ಲ, ಬೇರೆಯವ್ರಿಗೆ ಬಿಡಿ. ಐ ಥಿಂಕ್ ನನಗೆ ಅದು ಆಲ್ವೇಸ್ ಇನ್ಸ್ಪೈರ್. ನನಗೆ ಆಲ್ವೇಸ್ ಐ ವಾಂಟೆಡ್ ಟು ಬಿ ಎ ವೆರಿ ಕಾನ್ಫಿಡೆಂಟ್ ಆ್ಯಕ್ಟರ್. ಅಂದರೆ ಏನೇ ಬಟ್ಟೆ ಕೊಟ್ಟರು ಐ ಶುಡ್ ಲುಕ್ ಗುಡ್ ಅನ್ನೋದೊಂದಿತ್ತು ನನಗೆ. ಸೊ ಐ ಥಿಂಕ್ ದ ಓನ್ಲಿ ವೇ ಇಸ್ ಟು ಬಿ ಡಿಸಿಪ್ಲಿನ್ಡ್. ಮಾಡಿದೆ ಅಷ್ಟೇ. ದಟ್ಸ್ ಆಲ್ ಇಟ್ ಇಸ್. ಸರ್ ನಮಸ್ಕಾರ. ಆಯ್ತು ಸರ್. ಸರ್ ಮೈಕ್ ಹತ್ರ ಇಟ್ಕೊಳ್ಳಿ. ಸರ್ ವೀರೇಶ್ ಶಿವಾನಂದ್ ನಂಬಿ ಅಂತ ಫ್ರಮ್ ವಿಸ್ತಾರ ಟಿವಿ ಕಡೆಯಿಂದ. ಸರ್ ಆ್ಯಸ್ ಎ ನಾನೊಬ್ಬ ಆ್ಯಂಕರ್ ಆಗಿ ನಮ್ಮ ರಿಪೋರ್ಟರ್ಸ್ ಕೇಳೋದಕ್ಕೂ ನಾವು ಕೇಳೋದಕ್ಕೂ ತುಂಬ ಅಂತ ಅವರು ತುಂಬ ಡೆಪ್ತಾಗಿ ಕೇಳ್ತಾರೆ, ಅಂದರೆ ಮೂವಿ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಆ್ಯಸ್ ಎ ನಾವು ಸ್ಟುಡಿಯೋದಲ್ಲಿ ಕುಂತ್ಕೊಂಡಾಗ ಒಂದು ಮೂವಿ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡೋದು ನಾವು ರೀತಿಯೇ ಬೇರೆ. ಸುಮಾರು ದಿನವಿಡೀ ಸಾಕಷ್ಟು ಕಂಟೆಂಟ್ಗಳನ್ನು ಹೇಳ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ನಾವು ಮ್ಯಾಕ್ಸ್ ಅಂತ ಬಂದಾಗ ನಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಯಾವ ಒಂದು ಇಂಟೆನ್ಷನ್ ಇಟ್ಕೊಂಡು ಮ್ಯಾಕ್ಸ್ ಮೂವಿನ ನಾನು ನೋಡಬೇಕು ಒಂದು ಪ್ರಶ್ನೆ ಆದರೆ, ಮತ್ತೊಂದು ತಾವು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಮಾತನಾಡ್ತಾ ಇದ್ದಾರೆ ಸೆಟ್ಟಲ್ಲಿ ಅಕಸ್ಮಾತ್ ಏನಾದರೂ ನಾನು ವಿಡಿಯೋ ಮಾಡಿದಾಗ ಕೆಲವೊಂದಿಷ್ಟು ಸ್ಮಾಲ್ ಕ್ಲಿಪ್ಸ್ಗಳನ್ನು ತಂದು ನಮ್ಮ ತಾಯಿಗೆ ತೋರಿಸ್ತೀನಿ ಅಂತ ಹೇಳಿದ್ರಿ. ಸೊ ಇಲ್ಲಿ ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಕನ್ನಡದಲ್ಲಿ ಒಂದು ಸುಮಧುರವಾಗಿರ್ತಕ್ಕಂಥ ಒಂದು ಸ್ಪಷ್ಟವಾದಂತಹ ಒಂದು ಧ್ಯೇಯ ವಾಕ್ಯ ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಿಮ್ಮ ತಾಯಿಯವರಿಗೆ ನೀವು ಕ್ಲಿಪ್ಸನ್ನು ತೋರಿಸಿದಾಗ ನೀವಂತೂ ಚಕ್ಕೆ ಗೊತ್ತು, ಆದರೆ ತಾಯಿಗೆ ಎಷ್ಟಿದ್ರೂ ಮಗನೇ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನೀವು ತಾಯಿ ಕಡೆಯಿಂದ ಅಮ್ಮ ಹೀಗೆ ಮಾಡ್ಬೋದಾಗಿತ್ತಾ, ನಿಮ್ಮ ಕಡೆಯಿಂದ ಏನು ಬರುತ್ತೆ, ಈ ಥರ ಏನಾದರೂ ಫೀಡ್ಬ್ಯಾಕ್ ಏನಾದರೂ ತೊಗೊಂಡಿದ್ದು ಆ ಥರ ಏನಾದರೂ ಘಟನೆ ಇದೆಯಾ ಸರ್? ಸರ್ ನನ್ನ ತಾಯಿ ಫುಲ್ ಪಾಠ ಕಲಿಸಿದ ಮೇಲೆ ಪ್ರಪಂಚಕ್ಕೆ ಬಿಟ್ಕೊಟ್ಟಿದ್ದು ನನ್ನ. ಅದಾದಮೇಲೆ ಅವರು ಪಾಠ ಹೇಳ್ಕೊಟ್ಟಿಲ್ಲ, ನಾನು ಕೇಳಿಲ್ಲ ಸರ್. ಆಮೇಲೆ ನೀವು ಹೇಳಿದ್ರಿ ಸಿನಿಮಾನ ಯಾವ ಇಂಟೆನ್ಷನಲ್ಲಿ ಇಟ್ಕೊಂಡು ನೋಡಲಿ ಅಂದ್ಬಿಟ್ಟು ಅಂತ. ನಾನು ನಿಮ್ಮ ನ್ಯೂಸ್ ಹಾಕ್ಬೇಕಾದ್ರೆ ಇಂಟೆನ್ಷನ್ ಇಟ್ಕೊಂಡು ನ್ಯೂಸ್ ಹಾಕಲ್ಲ, ಏನು ಹೇಳ್ತೀರಾ ಅಂತ ನೋಡೋಕೆ ಹಾಕೋದು. ಹಾಗೆ ಸಿನಿಮಾನು ಏನು ಹೇಳ್ತೀವಿ ಅಂತ ನೋಡೋಕೆ ನೋಡಿ ವಿಷಯ ಇರ್ಬೋದು. ಮ್ಯಾಕ್ಸ್ ಅಂತ ಹೆಸರಿಟ್ಟಿದ್ದೀರಾ ಸರ್? ಮ್ಯಾಕ್ಸ್ ಅಂತಕ್ಕಂಥದ್ದು ಒಂದು ಕ್ಯಾರೆಕ್ಟರ್ ನೇಮ ಅಥವಾ ಏನು ಸರ್ ಅದು? ಎಸ್ ಸರ್, ಅರ್ಜುನ್ ಮಹಾಕ್ಷಯ್ ಅಂದ್ಬಿಟ್ಟು ಪಾತ್ರದ ಹೆಸರು. ಒಬ್ಬ ಬಹಳ ನಿಷ್ಠಾವಂತ ಅಧಿಕಾರಿ ಆಗಿರ್ತಾರೆ. ಅವರಿಗೆ ಒಂದು ಅಂಡರ್ವರ್ಲ್ಡ್ ಫೀಲ್ಡಲ್ಲಾಗಲಿ ಇನ್ನೊಂದಾಗಲಿ ಅವರೆಲ್ಲರೂ ಆ ವ್ಯಕ್ತಿಗೆ ಹೆದರ್ಕೊಂಡು ಅವ್ರುಗಳು ಕರೆಯೋ ಹೆಸರು ಮ್ಯಾಕ್ಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರು. Maybe don't disappoint her because her one question will be, Sudeep sir, Max ಆಯ್ತು, what next? ಎಸ್ ಶಾರದಾವ್ರೆ, ಮೈಕಲ್ ಕೇಳಿಲ್ಲ, ನೀವು ಆಮೇಲೆ ಬೇರೆ ಪ್ರಶ್ನೆ ಹಾಕೋತೀರಾ. ನಡೆಯೋ ಕತೆ ಎಷ್ಟು ನೀವು ಅಷ್ಟು ಕೆಟ್ಟದಾಗಿ ಹೇಳ್ಬೇಡಿ. ಒನ್ ನೈಟ್ ಅಲ್ಲಿ ನಡೆಯೋ ಕತೆ ಅಲ್ಲ, ಎಷ್ಟು ದಿವಸ ತಗೊಂಡ್ರಿ? ಒನ್ ನೈಟ್ ಅಲ್ಲಿ. ಅಲ್ಲಿ happens in one night. Put it that way, no? Oh, okay. The story happens in one night, but how many days was it shot? The number of days. Is for she flirting one... with me? Pardon? Is she flirting with me? No, No. I'm just asking about I'm the just kidding, schedule. Sharda. Yeah. The I know film that. obviously ಇವಾಗ ರಾತ್ರಿ ಅಂದ್ರೆ it takes a lot of time, ma'am. It takes efforts. Especially daytime shooting is a little easier in comparison. ಆವಾಗ ರಾತ್ರಿ ಶೂಟಿಂಗ್ ಇಸ್ ಅ ಲಾಟ್ ಆಫ್ ಎಫರ್ಟ್. ಟೆಕ್ನಿಕಲಿ ಆರ್ಟಿಸ್ಟ್ಗಳಿಗೆ ನೀವು ಏನೇ ರಾತ್ರಿ ಹೊತ್ತು ಶೂಟಿಂಗ್ ಅಂದಾಗ ನೀವೆಲ್ಲ ಅನ್ಕೊಬೋದು ಬೆಳಗ್ಗೆಲ್ಲ ನಿದ್ದೆ ಮಾಡಿ ಬರ್ತೀವಿ ಅಂತ. ಅದು ಬಾಡಿ ಡಸನ್ ಎಕ್ಸೆಪ್ಟ್.
ನೀವು ಹಂಗೆ ಹೋದ ತಕ್ಷಣ ಮಲಗಿಬಿಟ್ಟು ಎದ್ದು ಬರ್ತೀವಿ ಅಂತ. ಎಷ್ಟು ಫ್ಯೂ ಅವರ್ಸಲ್ಲಿ ಎವ್ರಿಬಡಿ ಹ್ಯಾಸ್ ಡನ್. ಆ್ಯಂಡ್ ನಾನು ಸುಕೃತ ಆ್ಯಂಡ್ ಸಂಯುಕ್ತ ಅವ್ರ ಬಗ್ಗೆ ಹೇಳಲೇಬೇಕು. ಬೀಯಿಂಗ್ ಲೇಡೀಸ್, ಈವನ್ ನಾವು ಹೆಂಗೆಂಗೋ ಇರ್ತೀವಿ ಸೆಟ್ಟಲ್ಲಿ, ಅಟ್ಲೀಸ್ಟು ನಮಗೆ ಆ ಲಿಬರ್ಟಿ ಇದೆ ಹುಡುಗರಾಗಿ ಗಂಡಸರಾಗಿ. ಅವರಿಗೆ ದೇ ಹ್ಯಾಡ್ ದೇರ್ ಓನ್ ರಿಸರ್ವೇಷನ್ಸ್ ಟುವರ್ಡ್ಸ್ ಮೆನಿ ಥಿಂಗ್ಸ್, ಬಟ್ ನಮ್ಮೆಲ್ಲರ್ಕಿನ್ನ ಕಷ್ಟಪಟ್ಟಿದ್ದಾರೆ. ಸೊ ಇಟ್ ಆಲ್ ಟೇಕ್ಸ್ ಟೈಮ್, ಎಲ್ಲರೂ ನೋಡ್ಕೊಬೇಕು ನಾವು. ಸೊ ವಾಟ್ ಹ್ಯಾಪನ್ಸ್ ಇಸ್ ಅರ್ಧ ಗಂಟೆಲಿ ನಡೆಯೋದು ಕೆಲವು ಟೈಮ್ 3 hours ಆಗಿರುತ್ತೆ ಶೂಟಿಂಗು. ಸಮ್ಟೈಮ್ಸ್ ಒಂದು ಚೇತನ್ ಏನೋ ಶಾರ್ಟ್ ತೆಗಿಬೇಕು ಅಂತ ಹೋಗ್ತಾರೆ, ಅದನ್ನು ಕಂಪೋಸ್ ಮಾಡೋಕೆ ಅವ್ರು ಏನೋ ಕನ್ಸಿಟ್ಕೊಂಬಂದಿರ್ತಾರೆ, ಸಿಗೋ ತನಕ ಬರೋಕ್ಕಾಗಲ್ಲ, ವೆದರ್ ಪರ್ಮಿಟ್ ಆಗ್ತಾ ಇರಲ್ಲ, ಯಾರ್ದೋ ಬಾಡಿ ಹೋಗ್ತಾ ಇರಲ್ಲ. ಸೊ ಹೀಗಿರ್ಬೇಕಾದ್ರೆ ಸ್ಕೆಡ್ಯೂಲ್ಸ್ ಕ್ಯಾನ್ ಗೋ ಹೇವಾಯ. ಸೊ ದಟ್ ಹಸ್ ಹ್ಯಾಪನ್ ಇನ್ ದಿಸ್ ವರ್ಲ್ಡ್. ಎಲ್ಲೋ ಒಂದು 5 ದಿನ ಅನ್ಕೊಂಬಂದ್ರು ಒಂದು ಫೈಟು 9 ದಿನ ಆಯಿತು. ಯಾವುದೋ ಫೈಟ್ 15 ದಿನ ಅಂದ್ಕೊಂಡ್ರು 20 ಚಿಲ್ಲರೆ ದಿನ ಆಯಿತು. ಇಟ್ ಹ್ಯಾಪನ್. ಸೊ ಇಟ್ ವೆಂಟ್ ಆನ್. ನಾನು ಆ್ಯಕ್ಚುಲಿ ದಟ್ ವೇ ವಿ ಶುಡ್ ರಿಯಲಿ, ನಾನು ದಾನ್ ಅವರಿಗೆ ನಾನು ಕ್ರೆಡಿಟ್ ಕೊಡಲೇಬೇಕು. ಬಿಕಾಸ್ ಅದೆಲ್ಲೂ ಸ್ಟಾಪ್ ಮಾಡಿದೆ, ಏನೂ ಮಾಡಿದೆ, ಅವ್ರಿಗೆ ಸಿನಿಮಾ ಅರ್ಥ ಆಯಿತು. ಬಟ್ ಇನ್ನೊಂದು ಹಾಗೆ ಅಂದ್ಬಿಟ್ಟು ಯಾರು ಸಿನಿಮಾ ಕೆಲಸ ಮಾಡಿಲ್ಲ ಅಂತಲ್ಲ, ಎವ್ರಿಬಡಿ ಡಿಡ್. ಸೊ ಇವೆಂಚುಲಿ ಐ ಥಿಂಕ್ ಇವ್ರು ಏನೊಂದು 80 days 85 days ಏನೋ ಅಂದ್ಕೊಂಡ್ರು. ಇಟ್ ವೆಂಟ್ ಆನ್ ಟು ಸಮ್ 100+ days. ಇಟ್ ವೆಂಟ್ ಆನ್ ಫಾರ್ ಅ ವೆರಿ ಲಾಂಗ್ ಟೈಮ್. Okay, I always ask you for a breaking news, but next film ಚೇರನ್ ಜೊತೆ ಮಾಡ್ತಾ ಇಲ್ಲ ಅಂತ ತಿಳ್ಪಟ್ಟೆ. ವಿಚ್ ವಿಲ್ ಬಿ ಯುವರ್ ನೆಕ್ಸ್ಟ್ ಮೂವಿ? ಅಂದ್ರೆ ನೀವು ಹೆಂಗೆಲ್ಲ ಕೇಳ್ಪಡ್ತಾ ಇರ್ತೀರಾ ಅಂತ ಅರ್ಥ ಆಗ್ತಾರ. ನನಗೆ ನಿಮ್ಮ ಸೋರ್ಸ್ ಯಾವುದು ಅಂತ ಗೊತ್ತಾದ್ರೆ ಐ ವಾಂಟ್ ಟು ಗಿವ್ ದಟ್ ಸೋರ್ಸ್ ಟು ಅದರ್ ನ್ಯೂಸ್ ಚಾನಲ್ ಆಲ್ಸೋ. ಪಾಪ ಅವರಿಗೂ ಕೇಳ್ಪಡ್ತಾ ಇರ್ತೀರಾ ನೀವು. ಯಾಕೆ ಕೇಳ್ಪಡ್ತೀರಾ ಬೇಡದಿದ್ದೆಲ್ಲ? Because I like to follow your work and I just follow my work. Why you want to follow what is cancelled? No, why? Right. No, what next anta? I don't want to know why it is cancelled, but I know what next. Let's meet Sharda somewhere. Thank you so much. Thank you so much, Sudeep sir.